ಸ್ಮಿತರಿ. ನಮಸ್ಕಾರ ಅಷ್ಟೇನಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇ ನಮಸ್ಕಾರ ಸ್ನೇಹಿತರೆ, ಇವತ್ತು ಒನ್ಸ್ ಅಗೇನ್ ವೆಲ್ಕಮ್ ಟು ಗೌರೀಸ್ ಕಿಚನ್. ಇವತ್ತೇನು ಪ್ಲ್ಯಾನ್ ಅಂದರೆ ಇವತ್ತು ನಮ್ಮದು ತಂಗಡಿ ಕಬಾಬ್ ಧಾಬಾ ಸ್ಟೈಲಿ ತಂಗಡಿ ಕಬಾಬ್ ಮಾಡ್ತೀವಿ. ಅದು ಹೇಗೆ ಮಾಡ್ತೀವಿ ಅನ್ನೋದು ತೋರಿಸ್ತೀವಿ ನೋಡಿ. ಫಸ್ಟ್ ಏನಂದರೆ ಇಲ್ಲಿ ನೋಡಿ, ಗೌರಿ ತೊಗೊಂಡಿದ್ದಾಳೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಾಳೆ. ರೈಟ್, ಸೊ ಹೌ ಮಚ್ ಗೌರಿ ಒನ್ ಯು ಪೇ ಬೈ ಇನ್ ಆನ್ಲೈನ್? Forgot? Yeah. So maybe 40 UN for 500 grams? 4 pack. Per pack. ಅಂದರೆ 40 UN ಅಂದರೆ ಇಂಟು 13 ಮಾಡಿ. How many pack you buy? Yeah, Gauri. How much you buy this chicken? 10 RMB for 1 pack. ಅಂದರೆ 10 UNಗೆ 1 ಪ್ಯಾಕ್ ಇರುತ್ತೆ. 1 ಪ್ಯಾಕಲ್ಲಿ 3 ಪೀಸ್ ಇರುತ್ತಲ್ಲ, 3 ಪೀಸ್ ಅಂದರೆ ನಾವು 4 ಪ್ಯಾಕ್ ತೊಗೊಂಡಿದ್ದೀವಿ. ಹಿಯರ್ ಟೋಟ್ಲಿ ವಿ ಅಬೌಟ್ ಓಕೆ, ಅಂದರೆ ಆಲ್ಮೋಸ್ಟ್ ಲೈಕ್ 2 kg ಅಂದ್ಕೊಳ್ಳಿ, ರೈಟ್? 2 kg? ಓಕೆ, ಅಬೌಟ್ 2 kg ಅಂತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಹೆಂಗಿದೆ ಚಾಕು. ರೀಸೆಂಟಾಗಿ ಗೌರಿ ಪರ್ಚೇಸ್ ಮಾಡಿದ್ದಾಳೆ. ಫಸ್ಟ್ ಏನು ಮಾಡಬೇಕಂದ್ರೆ ಲೆಮನ್ ಸ್ಕ್ವೀಸ್ ಮಾಡಬೇಕು ಈ ಥರ. ವೈ ಹ್ಯಾಪನ್? You cannot see the cover there. ಗೌರಿ ಕೋಪಿಸ್ಕೊಡ್ತಾಳೆ ಇವತ್ತು. ಕವರೇ ಮರೆಸ್ಬಿಟ್ಟಿದ್ದೀನಿ. ಸೋಷ್ಟು ಬಿಡಿಸ್ ಫೆಲೋ ಅಂತ ಬೈತಾಳೆ ಮತ್ತೆ. ಹೆಂಡತಿ ಅಂದ್ರೆ ಗಂಡನ ಬೈಯೋದೇ ಕೆಲಸ ರೀ, ಅದು ಬಿಟ್ಟು ಬೇರೆ ಏನು ಕೆಲಸ ಅವ್ರಿಗೆ ಹೇಳಿ. ಆಯ್ತಮ್ಮ, ಈ ಥರ ಲೆಮನ್ ಇಲ್ಲಿ ಸ್ಕ್ವೀಸ್ ಮಾಡ್ಸೋಕೆ ಹೇಳ್ಬೇಕು. ಈ ಥರ ಲೆಮನ್ ಸ್ಕ್ವೀಸ್ ಮಾಡಿಬಿಟ್ಟು ಒಂದೊಂದೇ ಸ್ಟೆಪ್ ತೋರಿಸ್ತೇನೆ ನಿಮಗೆ. ಫಸ್ಟು ಈ ಥರ ಲೆಮನ್ ಸ್ಕ್ವೀಸ್ ಮಾಡೋಣ. ಓಕೆ, ಬೈತಾಳೆ ಇಷ್ಟು ಅಂತ ಯಾವಾಗಲೂ. ಆಮೇಲೆ ಇದು ಒಂದು ಬೀಜ ಎಲ್ಲ ಹಂಗೆ ಬಿದ್ದುಬಿಡ್ತೀರಿ, ತಲೆ ಕೆಡಿಸ್ಕೊಂಗಿಲ್ಲ. ಆ ಬೀಜ ಇದೆ ಒಂದೊಂದು ಯಾವ ಥರ ಆಗ್ತಾನೆ. 1 full ಲೆಮನ್ ಕಂಪ್ಲೀಟ್ ಸ್ಕ್ವೀಸ್ ಮಾಡೋದು. ಇಷ್ಟು ಆಗುತ್ತೆ ಅಷ್ಟು ಹಿಂಗೆ ಅಂತ ಸ್ಕ್ವೀಸ್ ಮಾಡಿ, ರಸ ಹಿಂಡಿ ಸ್ಕ್ವೀಸ್ ಮಾಡಿ. ಆಯಿತಾ? ಲೆಮನ್ ಆಯಿತಾ? ಲೆಮನ್ ಆದ ತಕ್ಷಣ ನೆಕ್ಸ್ಟ್ ಏನಂದರೆ ಈಗ ವಿನಿಗರ್. ಎಲ್ಲಮ್ಮ ಗೌರಿ ವಿನಿಗರ್ ಇಲ್ಲಿಟ್ಟೆ? ಇಲ್ಲಿ ಅಲ್ಲ, ದಿಸ್ ಒನ್ ರೈಟ್? ಇಲ್ಲಿ ನೋಡಿ ವಿನಿಗರ್ ಇದೆ. ಸೊ ವಿನೆಗರಲ್ಲಿ ನೀವು 1 ಸ್ಪೂನ್ ವಿನೆಗರ್ ಹಾಕಿ, ಜಾಸ್ತಿ ಹಾಕ್ಬೇಡಿ, ಜಸ್ಟ್ ಒಂದು ಟೀ ಸ್ಪೂನ್. ಇಲ್ಲಿದೆ ಅಮ್ಮ ಗೌರಿ ಟೀ ಸ್ಪೂನು. ಇದು ಈ ಥರ ನೋಡಿ, ಈ ಥರ ವಿನಿಗರ್ನ 1 ಸ್ಪೂನ್ ಹಾಕೋದು. ಬಿತ್ತು ಪರವಾಗಿಲ್ಲ. ಈ ಥರ ಸ್ಪ್ರಿಂಕಲ್ ಮಾಡಿ ವಿನಿಗರ್. ಶೋಯ್ಯ ಈ ಥರ ವಿನಿಗರ್ನ ಸ್ಪ್ರಿಂಕಲ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಈಗ ನಾನು ಗೌರಿ ಕೊಟ್ಬಿಡ್ತೀನಿ. ಯಾಕಂದರೆ ಗೌರಿ ಒಂದು ಸಾಲ್ಟ್ ಈ ಥರ ಡಬ್ಬ ಸಾಲ್ಟ್ ಪರ್ಚೇಸ್ ಮಾಡಿದ್ದಾಳೆ. ಇದರಲ್ಲಿ ನಂಗೆ ಲೆಕ್ಕ ಸಿಗೋಲ್ಲ ಎಷ್ಟು ಸ್ಪೂನ್ ಹಾಕಬೇಕು ಏನು ಅನ್ನೋದು. ಅದಕ್ಕೆ ಅವಳಿಗೆ ಕೊಟ್ಬಿಡ್ತೀನಿ, ನೀನೇ ಹಾಕಮ್ಮ ಗೌರಿ. ಐ ಡೋಂಟ್ ನೋ ಹೌ, ಲೆಕ್ಕ ಸಿಗೋಲ್ಲಮ್ಮ ನಮಗೆ ಅದಕ್ಕೆಲ್ಲ. ಒಂದು ಹಸ್ಬಾದ್ಮೇಲೆ ಹಾಕ್ತಾಳೆ. ಈ ಥರ ಹಸ್ಬಾದ್ಮೇಲೆ ಹಾಕ್ತಾಳೆ. ಆಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಪುಟ್ ದ ಕರಿ ಪೌಡರ್. ಎಲ್ಲಿದೆ ಅಮ್ಮ ಕರಿ ಪೌಡ್ರು? ನೋಡಿ, ಕರಿ ಪೌಡ್ರ್ ಅಂದರೆ ಹಳದಿ, ಇದು ಏನು ಅರಿಶಿನ. ಇದು ನಾವು ಇಂಡಿಯಾದಿಂದ ತೊಗೊಂಬಂದಿದ್ದು. ಇನಫ್, 1/2 ಸ್ಪೂನ್ ಕ್ಯಾನ್ ಪುಟ್. ಇನಫ್, ರೈಟ್? ಓಕೆ, ಈಗ ನೆಕ್ಸ್ಟ್ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಗಿವ್ ಅಲ್ ಮಿಕ್ಸ್ ದಿಸ್ ಒನ್. ಇಟ್ಕೊಳ್ಳಮ್ಮ ಗೌರಿ. ಈ ಥರ ಇದೆಯಲ್ಲ, ಇದನ್ನು ಈ ಥರ ಪಲ್ಟಿ ಓಡಿಸ್ಬೇಕು. ಈ ಥರ ನೋಡಿ, ಅಯ್ಯೋ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ನೋಡಿ. ಅದೆಲ್ಲ ಕಡೆ ಸ್ಪ್ರೆಡ್ ಆಗಿರಬೇಕು. ವಿನೆಗರು ಮತ್ತು ಲೆಮನ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರಬೇಕು. ಈ ಥರ ಮಾಡಿ ಚೆನ್ನಾಗಿ ನೋಡಿ. ಆಯಿತಾ? ಈ ಥರ ಆಡಿದ ತಕ್ಷಣ ಇದನ್ನು ನಾವು ಈ ಥರ ಇಟ್ಬಿಡಬೇಕು. ನೋಡಿ, ಇದರಲ್ಲಿ ಒಂದು ಕೈ ಅಷ್ಟು ಜೀರಿಗೆ ಮತ್ತು ಹವೀಸ್ ಕಾಳು ಹಾಕಿದ್ದೀವಿ. ಆಮೇಲೆ ಇಲ್ಲಿ ಒಂದು 5-6 ಪೀಸ್ ಲವಂಗ ಇದೆ, ಒಂದು 4 ಪೀಸು ಕಾರ್ಡಮಮ್ ಯಾಲಕ್ಕಿ ಇದೆ, ಆಮೇಲೆ ಒಂದು ಸಿನನಮ್ ಕಡ್ಡಿ ಇದೆ. ಆಮೇಲೆ ಇದು ಸ್ಪೆಷಲ್ ಮೆಣಸಿನ್ಕಾಯಿ. ಇದು ಮೆಣಸಿನ್ಕಾಯಿ ಏನು ಸಕ್ಕತ್ತಾಗಿದೆ ಗೊತ್ತಾಗ್ರು. ಇದು ಬಂದುಬಿಟ್ಟು ಶಿಂಜಾಂಗ್ ಅಂತ ಒಂದು ಪ್ರಾವಿನ್ಸ್ ಇದೆ, ಅಲ್ಲಿದ್ದು ಸಖತ್ ಸ್ಮೆಲ್ಲು, ಖಾರನೇ ಎಲ್ಲ. ಸೇಮ್ ನಮ್ಮ ಬೆಳಗ್ಗೆ ಮೆಣಸಿನ್ಕಾಯಿ ಥರ ಒಳ್ಳೆ ಮೆಣಸಿನ್ಕಾಯಿ. ಗೌರಿ ಪರ್ಚೇಸ್ ಮಾಡಿದ್ದಾರೆ. ಹೌ ಮಚ್ ವಿ ಪೇಡ್ ಡಾಲಿಂಗ್ ದಿಸ್ ಒನ್ ಫಾರ್ ಆನ್ಲೈನ್? 35 ನೋಡಿ, ಫಾರ್ 500 grams ಇಂಟು 13 ಅಂದ್ಕೊಳ್ಳಿ ಎಷ್ಟಾಗುತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವತ್ತಿನ ರೇಟಿಗೆ 13.3 ಏನೋ ಇದೆ. 1 ಚೈನೀಸ್ ಯೂನಿಟ್ 13.3 ಇಂಡಿಯನ್ ರುಪೀಸ್ ಇದೆ. ಆಮೇಲೆ ಇದರಲ್ಲಿ ಇದು ನಿಂತ್ಕೊಳ್ಳಮ್ಮ, ಯು ಟೇಕ್ ದಿಸ್ ಒನ್. ಇದು ಚೈನೀಸ್ ಡಬ್ಬದಲ್ಲಿ ಇಂಡಿಯನ್ ಸ್ಟಾರ್ ಅನೀಸ್, ಇದು ಚಕ್ರಮಗ್ಗಿ ಅಂತೀವಲ್ಲ ಅದೇ. ಒನ್ ಇನಫ್ ಚಕ್ರಮಗ್ಗಿ.
ಆಮೇಲೆ ಇದು ಅಮ್ಮ ಅಬೌಟ್ ಲೈಕ್ 10 ಪೀಸಸ್ ಕರಿ ಮೆಣಸು ನೋಡಿ ಹಾಕು. ಸಾಕು ಬಿಡಮ್ಮ, ಇದರಲ್ಲಿ ಮಿಕ್ಸ್ ಮಾಡಿಬಿಡು. ಓಕೆ, ಈಗ ಇದನ್ನೇನು ಮಾಡ್ತೀನಿ ಅಂದರೆ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿ ಹುರಿಬೇಕು. ತೋರಿಸ್ತೇನೆ ನಿಮಗೆ. ಎಲ್ಲ ಪೀಸ್ ಮಾಡಿದ್ವಿ. ಹೆಂಗೆ ಪೀಸ್ ಮಾಡಿದ್ವಿ ಅಂದರೆ ಈ ಸಿಸರಿಂದ ಪೀಸ್ ಮಾಡೋದು ಈ ಥರ, ಕತ್ರಿಯಿಂದ ಈ ಥರ. ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅದು ಸರಿಯಾಗಿ ಫ್ರೈ ಚೆನ್ನಾಗಾಗುತ್ತೆ. ಆಮೇಲೆ ಇದು ನೋಡಿ ಯಾಲಕ್ಕಿ ಕೂಡ ತೋರಿಸ್ತಾಳೆ ಈಗ. ಹುಷಾರಮ್ಮ, ಕೈಗೆ ಹೆಚ್ಕೋಬಾರ್ದು. ಇದು ಚಿಕ್ಕದು ಕತ್ರಿ. ಅಯ್ಯೋ ಕತ್ತು ಶಾರ್ಪ್ ಇದೆ ಕತ್ರಿ. ಅಯ್ಯ ಅರ್ಧ ಕಟ್ಟಾಯಿತು ಬಿಡಿ. ಇದನ್ನು ಹಿಂಗೆ ಸುಲ್ಬಿಟ್ಟು ಸಿಪ್ಪೆನೂ ಹಾಕ್ಬಿಡ್ತೀನಿ ಇದರಲ್ಲಿ. ಎಲ್ಲ ಹಾಕ್ಬಿಡ್ಬೇಕು ರೀ, ಸಿಪ್ಪೆ ಗಿಪ್ಪೆ ಎಲ್ಲ ಹಾಕ್ಬಿಡಿ ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ಅಂದರೆ ಗಾರ್ಲಿಕ್ ಪೀಸು ನೋಡಿ. ಇನಫ್ ಗೌರಿ, ಇಷ್ಟು ಗಾರ್ಲಿಕ್ ಪೀಸ್ ನೋಡಿ. ಅಂದರೆ ಒಂದು ಲೆಗ್ ಪೀಸ್ಗೆ 2 ಗಾರ್ಲಿಕ್ ಅಂತ ತೊಗೊಳ್ಳಿ. ಯಾಕಂದರೆ ಲೆಗ್ ಪೀಸ್ ನೋಡಿ ಸಕ್ಕ ದೊಡ್ಡದಾಗಿದೆ, ಅದು ಡ್ರಮ್ ಸ್ಟಿಕ್ಸ್ ಅಂತ ಹೇಳ್ತಾರಲ್ಲ, ದೊಡ್ಡದಾಗಿದೆ. ಆಮೇಲೆ ಇದು ಬೆಳ್ಳುಳ್ಳಿ ಇಷ್ಟು ಬೆಳ್ಳುಳ್ಳಿ ತೊಗೊಂಡ್ವಿ. ಆಮೇಲೆ ಶುಂಠಿ ಸ್ವಲ್ಪ ಜಾಸ್ತಿ, ಶುಂಠಿ ಜಾಸ್ತಿ ಇರಬಾರ್ದು, ಸ್ವಲ್ಪ. ಅಂದರೆ ಇದು ಬೆಳ್ಳುಳ್ಳಿ ಎಷ್ಟಿದೆಯಲ್ಲ ಇದ್ರದ್ದು ಒಂದು 20% ಶುಂಠಿ ಇದ್ರೆ ಸಾಕು ಬಿಡಮ್ಮ. ಹೌದಾ, ಕ್ಲೀನ್ ಮಾಡ್ತಾಳೆ ನಾನು, ಸಾಕು ಬಿಡಮ್ಮ. ಇವತ್ತು ಸ್ವಲ್ಪ ಗುರುಗುರಿದ್ದಾಳೆ. ನೋಡಿ ಹೆಂಗೆ ಕಟ್ ಮಾಡ್ತಾಳೆ ನಮ್ಮ ಗೌರಿ. ಇವತ್ತು ಸ್ವಲ್ಪ ಮೆಸ್ ಇದೆ, ಅಷ್ಟು ಕ್ಲೀನ್ ಮಾಡಿಲ್ಲ. ಹೊರಗಡೆ ಚಳಿ ಬೇರೆ ಇದೆ, ಹಾಗಾಗ್ಬಿಟ್ಟು ಈಗ ನೆಕ್ಸ್ಟ್ ಕಸರತ್ತು ಏನು ಗೊತ್ತಾ ನಮ್ಮದು, ಕೊಬ್ಬರಿ ಎಣ್ಣೆ ಫುಲ್ ಗಟ್ಟಿಗಾಗ್ಬಿಡುತ್ತೆ ಗುರು. ಫುಲ್ಲು ಅದನ್ನು ಈ ಫ್ರೈ ಮಾಡೋ ಪ್ಯಾನಲ್ಲಿ ಹಾಕೋದೇ ಒಂದು ಚಾಲೆಂಜಿಂಗ್ ಟಾಸ್ಕ್. ತೋರಿಸ್ತೀನಿ. ಸಾಕ್ಬಿಡಮ್ಮ ಗೌರಿ, ಸಾಕ್ಬಿಡು. ಯು ಹ್ಯಾವ್ ಟು ಮೇಕ್ ಸ್ಮಾಲ್ ಪೀಸಸ್. ಅಂದರೆ ಎಷ್ಟು ಚಿಕ್ಕ ಪೀಸ್ ಆಗುತ್ತೆ ಚಿಕ್ಕ ಪೀಸ್ ಅಡ್ವಾನ್ಸಾಗಿ ಮಾಡ್ಕೊಳ್ಳಿ, ಅಂದರೆ ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ನೋಡಿ ಹೆಂಗೆ ಮಾಡ್ತಾಳೆ ನೋಡಿ. ಇದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀವಿ. ಇದು ಡ್ರೈ ಇರಬೇಕು, ಸ್ವಲ್ಪ ನೀರು ಇರಬಾರ್ದು, ಏನೂ ಇರಬಾರ್ದು, ಡ್ರೈ ಇದರಲ್ಲಿ ಇಟ್ಕೊಳ್ಳಿ. ಚಿಕ್ಕದಿದೆ ಅಡುಗೆ ಮನೆ, ತುಂಬ ಚಿಕ್ಕದಿದೆ. ಇಲ್ಲಿ ನಮ್ಮ ಥರ ನಮ್ಮ ಧಾರವಾಡ ಅಲ್ಲ, ರೊಟ್ಟಿ ಗಿಟ್ಟಿ ಎಲ್ಲ ಮಾಡೋಕ್ಕೆ ಬರೋಲ್ಲ, ದೋಸೆ ಸಹ ಮಾಡೋಕ್ಕೆ ಬರೋ ಅಷ್ಟೇ. ಇದರಲ್ಲಿ ಈ ಚಿಕ್ಕ ಅಡುಗೆ ಮೇಲೆ ಇಷ್ಟು ಮಾಡ್ತಾಯಿದ್ದೀವಿ ನೋಡಿ. ಅವಳು ಟ್ರಿಕ್ ನೋಡಿ, ಹಿಂಗೆ ಪಟ್ಟಂತ ಹೊಡಿತಾಳೆ, ಅದನ್ನು ಆಟೋಮೆಟಿಕ್ ಸುಲ್ಬಿಡುತ್ತೆ ನೋಡಿ. ಕಲ್ಕೊಳ್ಳಿ ಟ್ರಿಕ್ ಎಲ್ಲ, ಗೌರಿ ಟ್ರಿಕ್ಸ್. ಈ ಚಾಕು ಮಾತ್ರ ಸಖತ್ ಇಷ್ಟ ಆಗಿದೆ, ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದಾಳೆ. ನೋಡಿ ಹೆಂಗೆ ಸುಲಿತಾಳೆ ಗೌರಿ. ನೋಡಿ ಇದಕ್ಕೇನು 80 ಏನು ಕೊಟ್ಟಿದ್ದಾಳೆ ಅಂತ. ಇದಕ್ಕೆ ಹೆಂಗಿದೆ ಗೊತ್ತಾ ಗುರು, ಇದು ಸಾಕತ್ತಾಗಿದೆ ನೋಡಿ. ನೋಡಿ ಚೈನೀದಲ್ಲಿ ಏನೋ ಬರ್ಬಿಟ್ಟಿದ್ದಾರೆ. ಗೌರಿಗೆ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗಲ್ಲ. ನೋಡಿ ಗೌರಿ ಕ್ಲೀನಾಗಿ ಕಟ್ ಮಾಡಿದ್ದು. ಸೊ ಇದು ಮ್ಯಾರಿನೇಟ್ ಮಾಡೋದು ನಾವು ಇಟ್ಟಿರ್ತೀವಲ್ಲ, ಅದೇ ಇದರಲ್ಲಿ ಲೆಮನ್ನು ಮತ್ತು ವಿನೇಗರು, ಸ್ವಲ್ಪ ಉಪ್ಪು ಅರಿಶಿನ ಹಾಕಿದ್ದು ಹಂಗೆ ಇಡಬೇಕು. ಇನ್ನು ಪ್ಯಾರಲಾಗಿ ನಾವು ಈಗ ನೆಕ್ಸ್ಟು ಫ್ರೈ ಮಾಡ್ಕೊಳ್ಳೋದು. ಈಗ ಮಸಾಲ ಐಟಮ್ಸ್ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇದು ಕೊಬ್ಬರಿ ಎಣ್ಣೆ. ಇದು ಒಂದು ಅರ್ಧ ಲೀಟ್ರ್ ಪರ್ಚೇಸ್ ಮಾಡಿದ್ದೀವಿ. ಸಕ್ಕತ್ತಾಗಿದೆ, ಘಮ ಸ್ಮೆಲ್ ಬರ್ತಾಯಿದೆ. ಇದು ಚೈನೀಸ್ದು. ಬಟ್ ಪ್ರಾಬ್ಲಮ್ ಏನಂದರೆ ಈಗ ಹೊರಗಡೆ ವಿಂಟರ್ ಇದೆಯಲ್ಲ, ವಿಂಟರ್ಗೆ ಗಟ್ಟಿಗಾಗ್ಬಿಟ್ಟಿದೆ, ಬರಲ್ಲ ಅದು. ತುಂಬ ಕಷ್ಟ ಇದೆ, ಇದು ಕಿರಿಕಿರಿದೆ. ಅದಕ್ಕೆ ನಾವು ಈ ಥರ ಚಾಪ್ ಸ್ಟಿಕ್ಸ್ನ ಹಾಕ್ಕೊಂಬಿಟ್ಟು ಒಳಗಡೆ ಹಿಂಗೆ ರುಬ್ಬೋದು. ಹಿಂಗೆ ರುಬ್ಬಿ ನೋಡಿ, ಈ ಥರ ತೆಗೆಯೋದು ನೋಡಿ. ಮತ್ತೆ ಹಿಂಗೆ ತಗೊಳ್ಳೋದು. ಅಯ್ಯ ವೆರಿ ಡಿಫಿಕಲ್ಟ್ ಡಾರ್ಲಿಂಗ್ ದಿಸ್ ಒನ್. ಈ ಥರ ಇಷ್ಟೇ ಹಿಂಗೆ ಬರುತ್ತೆ. ಈ ಥರ ಹಿಂಗೆ ತೆಗಿಬೇಕು. ಅದು ಗಟ್ಟಿಗಾದಾಗ ಒಂದು ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿಬಿಡಮ್ಮ. ಒಂದು ಬಿಕಮ್ ಲಿಕ್ವಿಡ್ ರೈಟ್, ವಿ ಬೆಟರ್ ಟ್ರಾನ್ಸ್ಫರ್ ಟು ಒನ್ ಸಮ್ ಬಾಟಲ್. My final last 3 months. 3 months. I think enough, right? So let's see. ಇದು ಬೀಳುತ್ತೆ ನೋಡೋಣ ಬನ್ನಿ. ಸ್ವಲ್ಪ ಬೀಳ್ತಾನೆ ಇಲ್ಲ. ವೆರಿ ಡಿಫಿಕಲ್ಟ್, ದಿಸ್ ಇಸ್ ವೆರಿ ಹೆಡ್ಡಿಕ್ ಫಾರ್ ಮಿ. ಇದನ್ನು ಕಿರಿಕಿರಿ ಇದೆ. ಈ ಥರ ಅಂದ್ಕೊಂಡು ಬಂದಾಗೆಲ್ಲ ಅಯ್ಯೋ ತಲೆ. ಐ ಥಿಂಕ್ ಇನಫ್ ರೈಟ್, ಯು ಸಿ. ನೋಡಿ ಇಷ್ಟಿದೆ. ಹಾಂ ಇರಲಮ್ಮ, ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಹಾಕ್ಬಿಡೋಣ. ವಾಸನೆ ಮಾತ್ರ ಘಮ ಸ್ಮೆಲ್ ಬರ್ತಾಯಿದೆ. ಕೊಬ್ಬರಿ ಎಣ್ಣೆ ಒಳ್ಳೆ ಕ್ವಾಲಿಟಿ ಕೊಬ್ಬರಿ ಎಣ್ಣೆ ಇದೆ, ಸಾಕಷ್ಟು ಸ್ಮೆಲ್ ಬರ್ತಾಯಿದೆ. ಘಮ ಇದೆ ಸ್ಮೆಲ್. ದಿಸ್ ಇಸ್ ಬಿಗ್ ಹೆಡ್ಡೇಕ್ ಫಾರ್ ಮಿ. ಲಾಸ್ಟ್ ವಾಟ್ ಎವರ್ ಕಮ್ಸ್.
ಬಾ ಎಷ್ಟು ಬರುತ್ತೆ ಅಷ್ಟು ಈ ಎಬ್ಕೊಂಬಿಟ್ರೆ ಆಯಿತು. ನಫ್ ದಾಟ್ಸ್ ಇಟ್, ಡನ್. ಇದನ್ನ ಇಲ್ಲಿ ಇಟ್ಬಿಡ್ತೀನಿ. ಇದನ್ನು ಈ ಥರ ಹಾಕಿಬಿಟ್ಟು ಒಳಗಡೆ ಇಟ್ಬಿಡೋದು. ಓಕೆ, ಲೆಟ್ ಇಲ್ಲಿ ಗ್ಯಾಸ್ ಆನ್ ಮಾಡ್ತೀನಿ ನೋಡಿ. ಗ್ಯಾಸ್ ಸ್ವಲ್ಪ ಇದರ ಗ್ಯಾಸ್ ಆನ್ ಮಾಡಿ. ಇದೆಲ್ಲ ನೀರೆಲ್ಲ ಇದು ಒಳಗಡೆ ಏನೇ ಇದೆ, ಒಂದೇನೋ ಸಿಪ್ಪೆ ಇದೆ ನೋಡಿ. ಕಮ್ಮಿಯ ಇದು ಪ್ಲಾಸ್ಟಿಕ್ ಅಲ್ಲ, ಇದು ಪ್ಲಾಸ್ಟಿಕ್ ಅಲ್ಲ, ಅದೇ ಸ್ಯಾಟಿನ್, ರೈಟ್? ಸ್ಯಾಟಿನ್ ಏನೋ ಸಿಲಿಕಾನ್ ಏನೋ ಬರ್ತಾಯಿದೆ. ಕಮೆಂಟಲ್ಲಿ ಹೇಳಿ. ಹೆಣ್ಮಕ್ಳಿಗೆ ಗೊತ್ತು. ಹೆಣ್ಮಕ್ಳೇ ಸ್ಟ್ರಾಂಗ್ ಗಗ್ಗರು. ಈ ಥರ ಇದೆ ನೋಡಿ. ಆಯ್ತು, ಎಣ್ಣೆ ಕಡಿಮೆ ಆಯ್ತು ಗೌರಿ. ಐ ಫೀಲ್ ಆಯಿಲ್ ಇಸ್ ಲೆಸ್. ಇನಫಾ? ಇವ್ರು ಎಲ್ಲಿ ದಪ್ಪಾಗ್ಬಿಡ್ತೀನಿ ಅಂತ ಅದೊಂದು ಭಯ ಇವರಿಗೆ. ನಮ್ಮ ಥರ ಹೊಯ್ಯತ ಎಣ್ಣೆ ಹಾಕೊಳ್ಳೋದು ಅವರು. ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಏನಂದರೆ, ಈಗ ಇದರಲ್ಲಿ ಎಣ್ಣೆ ಬಿಸಿಯಾಗಿದೆ ನೋಡೋಣ. ಸ್ವಲ್ಪ ಜೀರಿನ ಈ ಥರ ಸ್ವಲ್ಪ ಹಾಕೋಣ. ಈ ಥರ ಇನ್ನೂ ಬಿಸಿಯಾಗಿಲ್ಲ ಎಣ್ಣೆ ಇನ್ನೂ ಬಿಸಿಯಾಗಿಲ್ಲ. ಇನ್ನೂ ಬಿಸಿಯಾಗಿಲ್ಲ ನೋಡಿ. ಎಣ್ಣೆ ಬಿಸಿ ಆಗಿಲ್ಲ. ಓಕೆ, ಆಫ್. ಹಾಕಮ್ಮ ಎಲ್ಲ ಗೌರಿ. ನೋಡಿ, ಸ್ವಲ್ಪ ಅದು ಫ್ರೈ ಮಾಡ್ಕೊಳ್ಳಿ. ಅಂದರೆ ಬ್ರೌನ್ ಆಗಬೇಕು. ಅದು ಹವೀಸ್ ಕಾಳು ಎಲ್ಲ ಸ್ವಲ್ಪ ಬ್ರೌನ್ ಆಗಿ. ವೇಟ್ ಫಸ್ಟ್ ಲೆಟ್ ಇಟ್ ಯು ಫ್ರೈ ದಿಸ್ ಒನ್ ಪ್ರಾಪರ್ಲಿ. ಲೆಟ್ ಇಟ್ ಗೆಟ್ ಫ್ರೈ ಪ್ರಾಪರ್ಲಿ. ಇಲ್ಲಿ ಗೌರಿ ಕಾಣ್ತಾಳಲ್ಲಿ ನೋಡಿ. ಹೇ ಗೌರಿ, ಹಲೋ ನೋಡಮ್ಮ, ನಕ್ರ ಅಂತೆ. ಏನ್ರಿ ಮಸಾಲ ಸ್ಮೆಲ್ ಘಮ 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 ಹೊಡಿತಾ ಇದೆ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಫ್ರೈ ಮಾಡಿನ. ಗ್ಯಾಸ್ ಸ್ವಲ್ಪ ಫ್ಲೇಮ್ ಮೆಲ್ಲಗೆ ಇಟ್ಕೊಂಡು ಫ್ರೈ ಮಾಡಲಿ. ಇಲ್ಲ ಅದು ಯಾಕಂದರೆ ಜೊತೆಗೆ ನಾವು ಇನ್ನೂ ಅದು ಜಿಂಜರ್ ಗಾರ್ಲಿಕ್ ಒಂದು ಹಾಕಬೇಕಲ್ಲ. ಫಸ್ಟ್ ಇದು ಮೆಣಸಿನ್ಕಾಯಿ ಎಲ್ಲ ಡ್ರೈ ಐಟಮ್ಸ್ ಎಲ್ಲ ಫ್ರೈ ಆಗಲಿ. ಒಳ್ಳೆ ಫ್ರೈ ಆದ ತಕ್ಷಣ ಆಮೇಲೆ ನೆಕ್ಸ್ಟ್ ಏನು ಫ್ರೈ ಮಾಡಮ್ಮ, ಏನಾಗಲಿ. ಟಯರ್ಡ್ ನಾನು ಕೊಡಮ್ಮ. ಟಯರ್ಡ್ ಆದರೆ ಕೊಡು. ನಕ್ಕರ ಜಾಸ್ತಿ ಆಯ್ತು ನಿಂದು. ಹೆವಿ ನಕ್ಕರ. ಏನಮ್ಮ ಗೌರಿ, ನಕ್ಕರ ಜಾಸ್ತಿ ಆಯ್ತಾ ನಿಂದು? ಬುಚ್ಚದಾವ್ ಅಂದರೆ ಗೊತ್ತಿಲ್ಲ ನನಗೆ. ಚೈನೀಸಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಎಲ್ಲ ಅರ್ಥ ಆಗುತ್ತೀರಿ, ಕನ್ನಡ ನಾಟಕ ಮಾಡ್ತಾಳೆ. ಫ್ಯಾನ್ ಆನ್ ಮಾಡೋಣ. ಫ್ಯಾನ್ ಇದೆ ವರ್ಕಿಂಗ್ ಇದೆ ಕೆಟ್ಟೋಗಿದ್ದಾನ? ಘಾಟ ಒಂದು ಹೋಗಿ. ಓಕೆ, ನಾವು ಇದಾಯ್ತಾ ಈಗ. ಇದರಲ್ಲಿ ಜಿಂಜರ್ ಸ್ವಲ್ಪ ವೆಯ್ಟ್ ಮಾಡಿ. ಆಯಿಲ್ ಇದೆ ಹಿಯರ್. ಟೇಕ್ ಆಲ್ ಇಸ್ ಆಯಿಲ್. ನೈಫ್ ವಾಂಟ್ ಯೂಸ್ ದ ಕ್ಲೀನ್ ಆಯಿಲ್? ಓ ಇಲ್ಲ ಯಪ್ಪ, ಇದೊಂದು ಹೆವಿ ಮಣೆ ಪರ್ಚೇಸ್ ಮಾಡಿದ್ದಾಳೆ. ಸಖತ್ ಹೆವಿ ಇದೆ, ಅದು ಸ್ಟ್ರಾಂಗ್ ಆಗಿದೆ. ಈ ಥರ ನೋಡಿ ಫ್ರೈ ಮಾಡೋಣ. ಇದು ಜಿಂಜರ್ ಗಾರ್ಲಿಕ್ ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡುತ್ತಾನೇ ಇರಬೇಕು. ಆಮೇಲೆ ಯಾವಾಗಲೂ ಕೈ ಹಿಂಗೆ ಆಡ್ತಾನೆ ಇರಬೇಕು, ಇಲ್ಲಾರ ಅದು ಸುಟ್ಟೋಗ್ಬಿಡುತ್ತೆ. ಹೊತ್ತು ಹೊರಕಡ್ಲೆ ಆಗುತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ಥರ ಆಗಿಬಿಡುತ್ತೆ ನೋಡಿ. ಈ ಥರ ಫ್ರೈ ಆಯಿತಾ? ಫ್ರೈ ಆದ ತಕ್ಷಣ ಇಲ್ಲ ಆಫ್ ಮಾಡಿಬಿಡ್ತೀನಿ, ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಆಮೇಲೆ ಫ್ಯಾನ್ ಇದು ಆಫ್ ಮಾಡಿಬಿಡ್ತೀನಿ. ಓ ಆಯ್ತಮ್ಮ, ನಿಂದೇ ರಾಜ್ಯ ಇಲ್ಲಿ. ಹೋಗಮ್ಮ, ಘಾಟೆಲ್ಲ ಹೋಗಲಿ ಅಂತಾಳೆ ಗೌರಿ. ಮೀನ್ಸ್ ಆಲ್ ದಟ್ ಸ್ಮೋಕ್ ಗೋ ಅವೇ. ಘಾಟ್ ಓಕೆ ನೋಡಿ. ಎಲ್ಲ ಫ್ರೈ ಆಯಿತಾ? ಫ್ರೈ ಆದ ತಕ್ಷಣ ಇದು ಚಟ್ನಿ ಜಾರ್ ಅಂತ ಹೇಳ್ತೇವಲ್ಲ, ಚಟ್ನಿ ಜಾರಲ್ಲಿ ಹಾಕೋದು. ಅದು ನನಗೆ ಹಾಕೋಕ್ಕೆ ಬರಲ್ಲ, ಗೌರಿ ಎಕ್ಸ್ಪರ್ಟ್ ಅದರಲ್ಲಿ. ಸೊ ಗೌರಿ ನೋಡಿ ಕ್ಲೀನಾಗಿ ಹಾಕ್ತಾಳೆ. ಈ ಥರ ಹಾಕ್ತಾಳೆ ನೋಡಿ, ಕ್ಲೀನಾಗಿ ನೋಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ನೋಡಿ, ನೀವೇ ನೋಡಿ ಹೆಸರು ಹೆಂಗಿದೆ, ಟ್ರೆಂಡಿ ಅಂತಿದೆ, ISI ಮಾರ್ಕ್ ಇದೆ. ಇದು ತುಂಬ ವರ್ಷ ಹಿಂದೆ ಒಬ್ಬರು ಇಂಡಿಯನ್ ಫ್ಯಾಮಿಲಿ ಇದ್ರು ಇಲ್ಲಿ. ಇನ್ ದ ಇಯರ್
2006 ಅಂತ ಹೇಳಿ 7 ಅಂತ ಹೇಳ್ಬೋದು, ಅವಾಗ ಕೊಟ್ಟಿದ್ದು ನೋಡಿ. 6 ಅಂತ ಹೇಳ್ಬೋದು. ಆಲ್ಮೋಸ್ಟ್ 20 ವರ್ಷ ಇದಕ್ಕೆ. ಇನ್ನೂ ಹಂಗೆ ಇದೆ, ಏನು ಒಂದು ಪೈಕನ್ನಲ್ಲ, ಅಷ್ಟು ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೀವಿ. ರುಬ್ಬಿಂಗ್, ನೆಕ್ಸ್ಟ್ ಈಗ ರುಬ್ಬಿಂಗ್. ಗೌರಿ ಸರ್ ರುಬ್ಬಿಂಗ್ ಹಾಂ, ಯು ನೋ ವಾಟ್ ಇಸ್ ರುಬ್ಬಿಂಗ್? ಮಿಕ್ಸ್ ಹೇಳ್ತಾಳೆ, ಎಲ್ಲ ಮಾಡ್ತಾ ಇದ್ದಾಳೆ ಗೌರಿ. ಓಕೆ, ಒಳ್ಳೆ ಗೌರಿ. ನೀನು ಮಾಡ್ತೀವಿ ರುಬ್ಬಿಂಗು, ಯು ಡು ರುಬ್ಬಿಂಗ್ ಆರ್ ಐ ಡು ರುಬ್ಬಿಂಗ್? ಓಕೆ, ಇಟ್ಕೋ ಅಮ್ಮ. ಇದು ಸ್ವಲ್ಪ ಬಿಸಿ ಇದೆ, ಪರವಾಗಿಲ್ಲ, ಹಂಗೆ ಹೊಡೀರಿ, ತಣ್ಣಗಾಗ್ಬೇಕಂತ ಏನಿಲ್ಲ. ಅಷ್ಟು ಇದು ವೈರೆಲ್ಲ ತೆಗೆದ್ಬಿಟ್ಟು ಎಲ್ಲ ರೈಸ್ ಕುಕ್ಕರೆಲ್ಲ ಇಟ್ಟಿದ್ದಾಳೆ ಗೌರಿ. ಇಲ್ಲೇ ಪ್ಲಗ್ ಇದೆ, ಇದನ್ನು ತೆಗೆದು ಇಲ್ಲಿಟ್ಟು ಈ ಪ್ಲಗ್ಗು ಈ ಥರ ಹಾಕ್ಬಿಟ್ಟು ನೋಡಿ, ಈ ಥರ ನೋಡಿ ರುಬ್ಬಿಂಗ್. ನೀವು ಮನೆಯಲ್ಲಿ ಮಾಡೋಕ್ಕೆ ಹೋಗಬೇಡಿ, ಇದು ನಾನು ಮಾತ್ರ ಮಾಡ್ತೀನಿ, ನೀವು ಮಾಡೋಕ್ಕೆ ಹೋಗಬೇಡಿ, ತುಂಬ ಡೇಂಜರ್ ಇದು. ನೀವು ಈ ಥರ ಎಲ್ಲ ಸರ್ಕಸ್ ಮಾಡೋಕ್ಕೆ ಹೋಗಬೇಡಿ, ಇದು ನಾನು ಮಾತ್ರ ಮಾಡೋದು, ನನಗೆ ಮಾತ್ರ ಬರುತ್ತೆ. ಇನ್ನಾಗಿಲ್ಲಲ್ಲ. ಚಾಪ್ ಸ್ಟಿಕ್ಸ್ ನೋಡಿ ಎಷ್ಟು ಯೂಸ್ ಮಾಡ್ತೀವಿ ಚೈನಾದಲ್ಲಿ. ಈ ಥರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಘಮ ವಾಸನೆ ರೀ, ಮಸಾಲ ವಾಸನೆ, ಒಳ್ಳೆ ವಾಸನೆ ಬರ್ತಾಯಿದೆ. ಸ್ವಲ್ಪ ಖಾರ ಕೊಟ್ಟು ಗಿರಣಿಯಲ್ಲಿ ಅದು ವಾಸನೆ ಇರುತ್ತಲ್ಲ, ಆ ಥರ ಬರ್ತಾಯಿದೆ. ಮತ್ತೆ ಒಂದು ರೌಂಡ್ ರುಬ್ಬಿಂಗ್ ಫುಲ್ ಹೈ ಸ್ಪೀಡಲ್ಲಿ ರನ್ ಮಾಡ್ತಾಯಿದೆ. ಅಷ್ಟು ಕ್ಲೋಸ್ ಬೇಡ ಮಾಡೋದು, ತೋರಿಸು. ಈ ಥರ ಹೆಂಗಿದೆ ಸರ್ಕಸ್, ಉಲ್ಟಾ ಆಗಿದೆ ನೋಡಿ. ಓಹೋ ಅಯ್ಯೋ, ಕಿತ್ಕೊಂಡ್ಬಂದ್ಬಿಡ್ತು. ಬೈತಾಳೆ. ಎಲ್ಲರೂ ಹೆಣ್ಮಕ್ಳು ಬೈಯೋದೇ ಬಿಡಿ, ನಮ್ಮ ತಾಯಿಯಾದ್ರು ಬೈಯೋರು, ಎಲ್ಲರೂ ಬೈಯೋರೆ. ಈ ವಿಷಯದಲ್ಲಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಸ್ವಲ್ಪ ಟೈಟ್ ಮಾಡೋಣ. ಹಾಂ, ಕಿತ್ಕೊಂಡ್ಬಂತು. ಮತ್ತೆ ಈ ಥರ ಮಾಡ್ತೀವಿ ನಾವು ರುಬ್ಬಿಂಗ್. ಸಖತ್ ಸ್ಟ್ರಾಂಗ್ ಇದೆ ಗುರು ಇದು. ಕಾಂಚನ್ ಅದು ಸ್ವಲ್ಪ ಇಲ್ಲಿ ಲೂಸ್ ಆಗಿದೆ, ಇಲ್ಲಿ ಕಿಚಿ ಅಂತ ಲೂಸ್ ಆಗಿದೆ. ಮತ್ತು ಕಾಂಚನ್ ಮಿಕ್ಸಿ ಸಖತ್ ಸ್ಟ್ರಾಂಗ್ ಇದೆ, ಹೆವಿ ಡ್ಯೂಟಿ ನೋಡಿ. ಏನೋ ಆಯ್ತಮ್ಮ, ಶುಡ್ ಬಿ ಓಕೆ ರೈಟ್? ನೋ, ಹೌದಾ? ಮತ್ತೆ ಇದು ಕಡ್ಡಿ ತೊಗೊಳ್ಳಿ, ಕಡ್ಡಿ ತೊಗೊಂಡು ಈ ಥರ ಮಿಕ್ಸ್ ಮಾಡಿ, ಈ ಥರ ಎಲ್ಲ. ಇನ್ನೊಂದು ರೌಂಡ್ ಆಗುತ್ತೆ. ಇನ್ನೊಂದು ರೌಂಡಲ್ಲಿ ಫುಲ್ಲು ಗುರು. ಇದು ಓಪನ್ ಮಾಡಿದಾಗೆಲ್ಲ ಸ್ಮೆಲ್ ಮಾತ್ರ ಏನು ಬರ್ತಾಯಿದೆ ಗುರು ಇದು. ಒಬ್ಬೊಬ್ಬೊಬ್ಬ ಹೆವಿ, ಫುಲ್ ರೌಂಡ್, ಹೆವಿ ಸ್ಪೀಡ್. ನಾನು ಏನಕ್ಕೆ ಈ ಥರ ಸರ್ಕಸ್ ಮಾಡ್ತೇನೆ ಅಂದರೆ, ಅದು ಅಂಟ್ಕೊಂಡ್ಬಿಡುತ್ತೆ ಎಲ್ಲ, ಸ್ಟಿಕ್ಕಿ ಗಂಟೆಗೆ ಅಂಟ್ಕೊಂಡ್ಬಿಡುತ್ತಲ್ಲ, ಅದೆಲ್ಲ ಬಿಳ್ಳಿ ಅಂತ. ನೋಡಮ್ಮ ಗೌರಿ, ಪರ್ಫೆಕ್ಟ್. ಓಕೆ, ಇವಾಗ ನೋಡಿ, ಇದು ರುಬ್ಬಿಂಗ್ ಆಯ್ತಲ್ಲ, ಈ ರುಬ್ಬಿಂಗ್ ಎಲ್ಲ, ಇದು ಮಸಾಲೆ ಎಲ್ಲ ಇದರಲ್ಲಿ ಹಾಕ್ತೀವಿ. ಇದರಲ್ಲಿ ನೋಡಿ, ಈ ಥರ ಹಿಂಗೆ ಹೊಡೆದ್ರೆ ಅದೆಲ್ಲ ಬಿದ್ದುಬಿಡುತ್ತೆ ನೋಡಿ, ಅಂಟ್ಕೊಂಡಿದ್ದೆಲ್ಲ ಬಿದ್ದುಬಿಡುತ್ತೆ. ನೆಕ್ಸ್ಟು ಇದೊಂದು ರೌಂಡು ಈ ಥರ ಬರುತ್ತೆ. ಮತ್ತು ಚಾಪ್ ಸ್ಟಿಕ್ಸ್ ತೊಗೊಂಡು ಎಲ್ಲ ಚಾಪ್ಸ್ಟಿಕ್ಸ್ ಮೋರ್ ಕನ್ವೀನಿಯಂಟ್ ಗೌರಿ. ನೋಡಿ ಹೆಂಗೆ ಅದು ಗಂಟೆ ಏನಕ್ಕಾಗಿದೆ ಅಂದರೆ, ನಾವು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ, ಬೆಳ್ಳುಳ್ಳಿ ಮತ್ತು ಅದು ಶುಂಠಿ ಹಾಕಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ನೀರಿರುತ್ತೆ, ಹಾಕಾಗ್ಬಿಟ್ಟು ಅದು ಆ ನೀರಲ್ಲಿ ಸ್ಪ್ರೆಡ್ ಆಗಿ ಅದು ಗಂಟು ಆಗಿಬಿಡುತ್ತೆ. ಮೋರ್ ನೋಡಿ, ಶೋಯ. ಇನ್ನೂ ಇದೆ, ಗಂಟಿದೆ ರೀ ಒಳಗಡೆ ನೋಡಿ, ಈ ಥರ ಎಲ್ಲ ಗಂಟಿದೆ. ಇನ್ನೊಂದೇನು ಟ್ರಿಕ್ ಅಂದರೆ, ಈಗ ನಾವು
ಇಲ್ಲಿ ಲೆಮನ್ನು ಮತ್ತು ವಿನೆಗರ್ ಹಾಕಿರ್ತೀವಲ್ಲ ಅದು ನೀರೆಲ್ಲ ಕೆಳಗೆ ಬಂದ್ಬಿಟ್ಟಿರುತ್ತೆ. ಅದನ್ನು ಏನು ಮಾಡಬೇಕಂದ್ರೆ ಇದೇ ಮೇನ್ ಸೀಕ್ರೆಟು ಇದರದ್ದು. ಸ್ವಲ್ಪ ಗ್ಯಾಪ್ ಓಪನ್ ಮಾಡಿಬಿಟ್ಟು ಆ ನೀರೆಲ್ಲ ಇದರಲ್ಲಿ ಹಾಕಿಬಿಡಿ. ಇದರಲ್ಲೂ ಹಾಕ್ಬೋದು. ನೀಡ್ ಈ ಥರ ಬಸೀರಿ ಇದರಲ್ಲಿ. ಮಿಕ್ಕಿದೆಲ್ಲ ಇಲ್ಲಿ ಬಸಿದ್ಬಿಡಿ. ನೋಡಿ ಅದು ವಿನೆಗರು ಮತ್ತು ಲೆಮನ್ ವಾಟ್ರು ಅದೇನಿರುತ್ತಲ್ಲ ಇದ್ರ ಬಸಿದ್ಬಿಡಿ ಇದರಲ್ಲಿ. ಓಕೆ, ಲೆಟ್ ಮಿ ಕೀಪ್ ಹಿಯರ್. ಈಗ ಇದು ಹೆಂಗೂ ಬಸ್ತಿದಲ್ಲ ಅದೇ ನೀರನ್ನ ಸ್ವಲ್ಪ ಕ್ಲೀನ್ ಮಾಡ್ಬೋದು ನೋಡಿ. ಈ ಥರ ಕ್ಲೀನ್ ಮಾಡೋಕ್ಕೆ ಅಂದರೆ ನಥಿಂಗ್ ಹ್ಯಾಸ್ ಟು ಬಿ ವೇಸ್ಟೆಡ್ ಗೌರಿ. ದ ಮಸಾಲ ಇದು ಲೈಕ್ ಗೋಲ್ಡ್, ಬಂಗಾರ ಇದ್ದಂಗೆ ಅದು ಮಸಾಲ ಅಂದರೆ ಬ್ಲ್ಯಾಕ್ ಗೋಲ್ಡ್ ಇಂಡಿಯಾದಲ್ಲಿ. ಅದಕ್ಕೆ ಮತ್ತು ಏನಕ್ಕೆ ಅರಬ್ರು ಮತ್ತು ಪೋರ್ಚುಗೀಸು ಇಂಡಿಯನ ಕಬ್ಜಾ ಮಾಡಿದ್ದು ಈ ಸ್ಮೆಲ್ಲು ಈ ಟೇಸ್ಟ್ಗೋಸ್ಕರನೇ. ವಾಸ್ಕೋಡಿಗಾಮ ದರಿದ್ರ ನನ್ನ ಮಗ ಯಾವಾಗ ಕಾಲಿಟ್ಟ ನಮ್ಮ ದೇಶದಲ್ಲಿ ಈ ಮಸಾಲ ಪದಾರ್ಥಕ್ಕೋಸ್ಕರ ಅವಾಗಿಂದ ನಮ್ಮ ದೇಶದ. ಓಕೆ, ಆಯಿತಾ. ಈಗ ನೆಕ್ಸ್ಟು ಈಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈಗ ಪೇಸ್ಟಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿದೆ ನೋಡಿ, ಇದು ಯೋಗರ್ಟ್ ಅಂದರೆ ಮೊಸರು, ಪ್ಲೇನ್ ಯೋಗರ್ಟ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಹೆಂಗೆ ಕೊಟ್ಟಿರ್ತಾರೆ. ಇದಕ್ಕೊಂದು ಸ್ಪೂನ್ ಕೊಟ್ಟಿರ್ತಾರೆ, ಈಗಲೇ ಸ್ಪೂನ್ ಕೊಟ್ಟಿರ್ತಾರೆ. ಹಾಗೆ ಪ್ಲಾಸ್ಟಿಕ್ ಕವರೇ ತೆಗಿಯೋಕ್ಕಾಗಲ್ಲ ಗುರು. ಅಯ್ಯೋ ಸಖತ್ ಕಷ್ಟ ಕಣೆ ಪ್ಲಾಸ್ಟಿಕ್ ಕವರ್ ತೆಗೆಯೋದು. ಹಂಗೆ ಇಟ್ಕೊ, ಕ್ಯಾಮ್ರಾ ಇಟ್ಕೊಂಡು ಸ್ವಲ್ಪ ದೂರ ಹೋಗಿ ನೀನು. ಐ ರಿಯಲಿ ಪೂರ್ ದಿಸ್ ದ ಪ್ಲಾಸ್ಟಿಕ್ ಕವರ್, ವೆರಿ ಇರಿಟೇಟಿಂಗ್ ಫಾರ್ ಮಿ. ಐ ಡೋಂಟ್ ನೋ ವೈ. ನಿಮಗೂ ಹಂಗಾಗುತ್ತೆ ಅಂತ ಹೇಳಿ ಕಮೆಂಟಲ್ಲಿ ನೋಡಿ. ಈ ಥರ ಸ್ಪೂನ್ ಓಪನ್ ಆಯಿತಾ, ಸ್ಪೂನ್ ಓಪನ್ಟು ಮತ್ತು ಇದು ನನಗೆ ಆಗಬರಲ್ಲ. ಹಾಂ, ಗೌರಿ ಕ್ಲೀನ್ ಮಾಡಬೇಕು. ಹಿಂಗೆ ಮಾಡ್ತಾಳೆ. ವೈ ದಿಸ್ ಇಸ್ ನಾಟ್ It's a plain yoga. ಐ ನೋ No sugar. ಐ ನೋ ನೋ ಶುಗರ್, ಬಟ್ ಹಾಂ ಇದೆಯಲ್ಲ ಅದೇ ಅಂತ ನಾನು ಯಾಕೆ ಗಟ್ಟಿಗಿಲ್ಲ ಅಂತಿದ್ದೆ ನೋಡಿ. ಈ ಥರ ಇದೆ ನೋಡಿ. Why? ಯಾ, ಸೊ ಹಾಕಮ್ಮ ಈ ಥರ ಮೊಸರು ಹಾಕ್ಬೇಕು ಇದರಲ್ಲಿ. How many spoons? Put 4 spoons I put. Because I need a paste, right? 4 ಯಾಕೆ ಜಾಸ್ತಿನೇ ಹಾಕಿದೆ ನಾನು. ಸಾಕ್ಬಿಡಮ್ಮ. ಓಕೆ, ಇದು ಹಿಂಗೆಲ್ಲ ಬಿದ್ದಿರುತ್ತಲ್ಲ ಇದು ಯೋಗರ್ಟು. ಇದನ್ನು ಗೌರಿ ಮುಖ ಹಚ್ಬೇಕು ಹಿಂಗೆ. ಓಕೆ, ಯು ಆರ್ ಮಿಕ್ಸಿಂಗ್ ಜಾಬ್. Why you use this spoon? ದೆನ್ ವಾಟ್ ಹ್ಯಾವ್ ಟು ಯೂಸ್? ಓಕೆ, ಇದನ್ನ ಹಾಕು ಹಿಂಗೆ ನೋಡು. ಯಾವುದು ವೇಸ್ಟ್ ಆಗಬಾರ್ದು. ಬಂಗಾರಮ್ಮ ಬ್ಲ್ಯಾಕ್, ಇದು ಗೋಲ್ಡು ಮಸಾಲ ಅಂದರೆ ನೋಡಿ. ಈ ಥರ ಚೈನಾದಲ್ಲಿ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಗ್ಲೌಸ್ ಸಿಗುತ್ತೆ, ಹ್ಯಾಂಡ್ ಗ್ಲೌಸ್. ಈ ಥರ ಮಿಕ್ಸ್ ಮಾಡ್ತಾವೆ ನೋಡಿ ಗೌರಿ. Less yoga. ಲೆಸ್ ಯು ಕ್ಯಾನ್ ಪುಟ್ ಮೋರ್. ಫಸ್ಟ್ ಯು ಟ್ರೈ ದ ಮಸಾಲ. ಯು ಹ್ಯಾವ್ ಟು ಪುಟ್ ಸಮ್ ವಾಟರ್. What? ಬೇಡ, ನೀರೇ ಬೇಕಾಗಿಲ್ಲ ರೀ. ಆಮೇಲೆ ಇದು ಚಿಕನ್ ಏನಿರುತ್ತಲ್ಲ, ಆ ಚಿಕನ್ ಪೀಸ್ನ ಮಧ್ಯದಲ್ಲಿ ಇದು ಕತ್ತಿ ಇರ್ತಾರೆ, ಕತ್ತಿ ತೊಗೊಂಡು ಈಗ ಈ ಥರ ಕುಯ್ದುಬಿಡ್ತಾಳೆ, ಶೀಳ್ಬಿಡ್ತಾಳೆ. ಅಂದರೆ ಸ್ಕಿನ್ ಒಳಗಡೆ ಎಲ್ಲ ಹೋಗಲಿ ಅಂತ ಅದು ಮಸಾಲ. ಲೆಸ್ ಅಂದರೆ ಎಷ್ಟು ಗಟ್ಟಿ ಪೇಸ್ಟ್ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಏನಕ್ಕೆ ಲಾಸ್ಟಿಗೆ ನಾವು ಅದು ಹೇಳ್ತೀನಿ ನಿಮಗೆ, ನೀವು ಕೊನೆ ತನಕ ನೋಡಿ ವೀಡಿಯೋ. ನಾನು ಇವಾಗ ಏನು ಹೇಳಲ್ಲ, ಕೆಲವು ಟ್ರಿಕ್ಸು. ಹಾಂ, ಇನಫ್ ಶುಡ್ ಬಿ ಓಕೆ. ಯಾ ನಾವು ಯು ವೇರ್ ದ ಗ್ವಾದ ಖಾಯಿಷ ಎಲ್ಲಿದ್ದೀನೋ ಇಲ್ಲಿ ಶಿಳಿದ ನೋಡಿ ಈ ಥರ. ಓಕೆ ನೋಡಿ ಈ ಥರ. ನಾಟ್ ಕನ್ವೀನಿಯಂಟ್ ರೈಟ್ ಯೂಸಿಂಗ್ ದಿಸ್ ಗ್ಲೌಸ್? I can use the Thai one. ಓಕೆ, ನೋಡಿ ಈ ಥರ ಎಲ್ಲ ಈ ಥರ ಎಲ್ಲ ಹಾಕ್ತಿದ್ದಾರೆ ಗೌರಿ, ಮಿಕ್ಸ್ ಮಾಡ್ತಿದ್ದಾರೆ. ಇದನ್ನು ಈ ಥರ ಎಲ್ಲ ಮ್ಯಾರಿನೇಟ್ ಮಾಡಿ. ಕೆಲವು ಜನ ಎಗ್ಗು ಹಾಕ್ಬೋದು ಅಂತ ಹೇಳ್ತಾರೆ, ಬಟ್ ನಾನು ಹಾಕಲ್ಲ ರೀ. ಹಾಕ್ಬೋದು, ಬಟ್ ನಾನು ಅದು ರೆಡಿ ಮಾಡಿಲ್ಲ. ದಿ ಕ್ಯಾನ್ ಪುಟ್ ಒನ್ ಎಗ್ ಆಲ್ಸೋ. Okay, yeah. ಯು ವಾಂಟ್ ಪುಟ್? ಯು ವಾಂಟ್ ಪುಟ್? No, enough. ಓಕೆ, ಬೇಡ ಅಂತ ಗೌರಿಗೆ ಬೇಡ ಅಂತಿದ್ದಾರೆ. ಆಮೇಲೆ ಇದು ಯೋಗರ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಗುರು. ಸಕ್ಕತ್ತಾಗಿರುತ್ತೆ ಪ್ಲೇನ್ ಯೋಗರ್ಟು. ಅದರಲ್ಲಿ ಜೇನುತುಪ್ಪ, ಆಮೇಲೆ ಒಣ ದ್ರಾಕ್ಷಿ, ಕೆಲವು ಡ್ರೈ ಫ್ರೂಟ್ಸು, ಆಮೇಲೆ ನಮ್ಮ MTR ಬಾದಾಮ್ ಮಿಕ್ಸ್ ಪೌಡ್ರ್ ಸಿಗುತ್ತೆ. ಅದು ಹಾಕ್ಕೊಂಡು ತಿಂದರೆ ಏನು ಟೇಸ್ಟ್ ಗೊತ್ತಾ, ಇದು ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ. ಆದಮೇಲೆ ಟೈಮ್ ಸಿಗದೆ ತೋರಿಸ್ತೀರಿ ತಿಂದ್ಬಿಟ್ಟು. ಅಂದರೆ ಇದು ಯೋಗರ್ಟ್. ಯು ವಾಂಟ್ ಯೂಸ್ ಯೋಗರ್ಟ್ ಅಗೇನ್ ಫಾರ್ ಸಮಥಿಂಗ್ ಎಲ್ಸ್?
You have any plans to use the yogurt for something else, Gauri? Just eat with the nuts. Oh, I eat Yeah, you the mixed dry fruits? Yes. Okay. ಇಲ್ಲಿ ನೋಡಿ ಗೌರಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾಳೆ, ಮಿಕ್ಸ್ ಮಾಡಿದ್ದಾಳೆ. ಬಾಬಾ ಗೌರಿ ಸೂಪರ್ ಗೌರಿ ಕಣಮ್ಮ ನೀನು. ಒಳ್ಳೆ ಗೌರಿ ನೋಡ್ರಿ. ಗೌರಿ ಸೂಪರ್ ಆಗಿದೆಯೇ. My hands still clean. ನೀನು ಸೂಪರ್ ಬಿಡಮ್ಮ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಳೆ ಗೌರಿ. ಸೊ ಇವಾಗ ನೆಕ್ಸ್ಟ್ ಏನಂದರೆ ಮಿಕ್ಸ್ ಮಾಡಿ ಇದನ್ನು ಅಟ್ಲೀಸ್ಟ್ 1 ಗಂಟೆ ಇಡಬೇಕು. ಅಲ್ಲಿವರೆಗೆ ನಾನು ಏನು ಮಾಡ್ತೇನೆ ಅಂದರೆ ಅದು ಯೋಗರ್ಟ್ ಇದೆಯಲ್ಲ ಅದನ್ನು ತಿನ್ನೋಣ ಬನ್ನಿ, ಮಜಾ ಬರುತ್ತೆ. What? ನೋಡಿ ಗೌರಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಕಟ್ ಮಾಡೋ ಮಣಿ ಸಖತ್ ಹೆವಿ ಇದೆ ಅದು. ಏನಕ್ಕಂದರೆ ಅದರ ಮೇಲೆ ನನಗೆ ಡ್ರೈ ಫ್ರೂಟ್ಸ್ ಕಟ್ ಮಾಡಬೇಕಲ್ಲ ಈಗ. ನೋಡಿ ಯೋಗ ಸ್ಟಾರ್ಟ್ ಆಗುತ್ತೆ. No, you dive here, you can finish it all. ಹೆವಿ ರೈಟ್. For you, okay. ಓಕೆ, ಇದರಲ್ಲಿ ಬೇಡ ಹಾಕೋದು. ಹಾಕಮ್ಮ, ಇದರಲ್ಲಿ ಹಾಕಿ ಚೆನ್ನಾಗಿ ಕಾಣುತ್ತೆ. ಮಿಕ್ಸಿ ಇದರಲ್ಲಿ ನಾನು ಕ್ಲೀನ್ ಮಾಡ್ತೇನಮ್ಮ, ನೀನು ಕ್ಲೀನ್ ಮಾಡೋಣ. No, then here, then waste. No problem. You use take the spoon. Yeah. ಈ ಥರ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಂಗೆ ಕುಡಿ, ಅದು ಮಜ್ಜಿಗೆ ಆಗಿಬಿಡುತ್ತೆ ಗೌರಿ. ಯು ಕ್ಯಾನ್ ಮಿಕ್ಸ್ ಅ ಲಿಟಲ್ ಬಿಟ್ ಆಫ್ ವಾಟರ್, ಹಾಫ್ ಕಪ್ ವಾಟರ್, ಕೋಲ್ಡ್ ವಾಟರ್, ಅಂಡ್ ಶೇಕ್ ಆ್ಯಂಡ್ ಡ್ರಿಂಕ್ ವಿತ್ ಸಾಲ್ಟ್. ಇಟ್ ಬಿಕಮ್ ಅ ಲಸ್ಸಿ. ನೋಡಿ ಇಷ್ಟು ಆಯಿತು ಯೋಗರ್ಟು. ಅಬ್ಬಾ, ಎಷ್ಟು ತಿಂದ್ಬಿಟ್ರೆ ದಪ್ಪವಾಗಿ ಹೊಟ್ಟೆ ಬಂದ್ಬಿಡುತ್ತೆ. ನೋಡಿ ಇದು ಡ್ರೈ ಗ್ರೇಪ್ಸ್, ಮಣುಕ ಅಂತ ಹೇಳ್ತಾರೆ. ಇನಫ್, ದಟ್ಸ್ ಇನಫ್. ಓಕೆ. ಆಮೇಲೆ ಇದರಲ್ಲಿ ಆಲ್ಮಂಡ್ ಇದೆ. ದಟ್ಸ್ ಟೂ ಮಚ್ ಆಲ್ಮಂಡ್. ಓಕೆ 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 ದಟ್ಸ್ ಓಕೆ ಓಕೆ. ಆಲ್ಮಂಡ್ನ ಅದನ್ನೇ ನಿನ್ನ ಕತ್ತಿಯಿಂದ ಕಟ್ ಮಾಡಬೇಕು, ಸ್ಮಾಲ್ ಪೀಸ್. ಕಟ್ ಮಾಡೋ ಸ್ಟೈಲಿ ಚೆನ್ನಾಗಿರುತ್ತೆ ಗೌರಿದು. ನೋಡಿ ಚೆನ್ನಾಗಿ ಕಟ್ ಮಾಡ್ತಾರೆ. ನೋಡಿ ಈ ಥರ ಕಟ್ ಮಾಡ್ತಾರೆ ಗೌರಿ. ಯು ವಾಂಟ್ ಈಟ್? ಬೇಡ ಅಂತೇಳಿ. ಇದು ಒಂಥರ ಡ್ರೈ ಫ್ರೂಟ್ ಇದೆ ರೀ. ಇದಕ್ಕೆ ಹೆಂಗಂತಾರೆ ಏನೂ ಗೊತ್ತಿಲ್ಲ ನನಗೆ. ಇಂಗ್ಲೀಷಲ್ಲೂ ಗೊತ್ತಿಲ್ಲ, ಚೈನೀಸಲ್ಲೂ, ಇಂಡಿಯನ್ ಲ್ಯಾಂಗ್ವೇಜಲ್ಲೂ ಗೊತ್ತಿಲ್ಲ. ನೀವೇ ಹೇಳಬೇಕು. ಸಾಕು ಬಿಡಮ್ಮ. ಇದನ್ನು ಕಟ್ ಮಾಡ್ಬಿಡು, ಹಂಗೆ ಮಿಕ್ಸ್ ಮಾಡಿಬಿಡು. ಎಷ್ಟೋಯ್ತು? ಅಯ್ಯೋ, ಜಾಸ್ತಿ ಆಯ್ತು ಅದು. ನೋಡಿ ಹಾಕಿಲ್ಲ ಗೌರಿ. ಈಗ ಜೇನುತುಪ್ಪ ಎಷ್ಟೇ ಮಿಕ್ಕಿದೆ ಮನೆಯಲ್ಲಿ, ಹಾಕಮ್ಮ, ಖಾಲಿ ಮಾಡಿಬಿಡಿ ಜೇನುತುಪ್ಪನ. ಫುಲ್ ಹಾಕ್ಬಿಡು. ಆಲ್ ಯಾ. ಓಕೆ, ಇನಫ್. ಅವಳಿಗೆ ಭಯ ಎಲ್ಲಿ ನಾನು ದಪ್ಪ ಆಗಿಬಿಡ್ತೀನಿ, ಜೊತೆಗೆ ಜಾಸ್ತಿ ಸ್ವೀಟ್ ತಿನ್ಸಲ್ಲ ಅವಳು ನನಗೆ. ಇವಾಗ ನೋಡಿ ಆಲ್ರೆಡಿ ಸ್ವಲ್ಪ ಹೊಟ್ಟೆ ಬರ್ತಾಯಿದೆ. ವಿಂಟರಲ್ಲಿ ಸೈಕ್ಲಿಂಗ್ ಮಾಡಿಲ್ಲ ನಾನು, ಒಂದು ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಸೈಕ್ಲಿಂಗ್ ಮಾಡಿಲ್ಲ. ನಗ್ತಾವೆ. ಇದೊಂದು ಹಾಕ್ಬಿಡಮ್ಮ, ಗಟ್ಟಿ ಹನಿ. Why? ವಿತ್ ಟೂ ಲೆಸ್ ರೈಟ್. ಇದು ನೋಡಿ ಗಟ್ಟಿ ಹನಿ ಹೆಂಗಿದೆ, ಸಖತ್ ಗಟ್ಟಿಗಿದೆ ಅದು. ಐ ಥಿಂಕ್ ಯು ಹ್ಯಾವ್ ಟು ಯೂಸ್ ದ ಸ್ಪೂನ್. ಬರ್ತಾಯಿದೆ ನೋಡಿ, ಬಂತು 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 ಬಂತು. ಸಾಕು ಬಿಡಮ್ಮ, ಸಖತ್ ಗಟ್ಟಿಗಿದೆ ಅದು ಹನಿ. ಫ್ರಮ್ ವೇರ್ ಇಸ್ ಹನಿ? ಫ್ರಮ್ ವಿಚ್ ಪಾರ್ಟ್ ಆಫ್ ಚೈನಾ? ಹಾಂ, ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡಿಂದ ನೋಡಿ. ಓಕೆ, MTR ಮಿಕ್ಸ್ ಇದೆ ನೋಡಮ್ಮಲ್ಲಿ, ಬಾದಾಮ್ ಮಿಕ್ಸ್. MTR ಮಿಕ್ಸ್ ಪೌಡರ್ ತೋರಿಸಿ, ಫಸ್ಟ್ ಪ್ಯಾಕೆಟ್ ತೋರಿಸಿ. ನೋಡಿ ಈ ಥರ ಇದೆ ನಮ್ಮದು MTR ಬಾದಾಮ್ ಮಿಕ್ಸ್. ಇಲ್ಲಿ ಮಿಕ್ಸ್ ಮಾಡ್ತಾಳೆ ನೋಡಿ ಗೌರಿ. ಇನಫ್. ಲಿಟ್ಲ್ ಹಾಕಿ, ಇನ್ನು ಸ್ವಲ್ಪ ಹಾಕು. ಹಾಕು. ಓಕೆ ಮೇಡಮ್, ಸಾಕು ಸಾಕು. ನೀನು ಟೇಸ್ಟ್ ಮಾಡ್ತೀಯಾ? ವೈ ಟೇಸ್ಟ್ ಮಾಡ್ತೀರಾ ಗೌರಿ? ಟೇಸ್ಟ್ ಮಾಡಮ್ಮ. ಯು ಡೋಂಟ್ ಟೇಸ್ಟ್ ಅ ಲಿಟಲ್ ಬಿಟ್? ನನಗೆ ತಿನ್ನಿಸ್ತೀಯಾ? ನನಗೆ ತಿನ್ನಿಸ್ತಾನಂತೆ ಗೌರಿ. ಸಕ್ಕತ್ತಾಗಿದೆಯಾ? ನಕರ ನಾಟ್ ಸೋ ವೆರಿ ಸ್ವೀಟ್. ಸಕ್ಕತ್ತಾಗಿದೆ. ಕೆಲಸ ಮಾಡ್ತೀನಿ, ಇದು ಮುಗಿಸ್ಬಿಟ್ಟು ಸ್ವಲ್ಪ ಬಿಟ್ಟಾದಮೇಲೆ ಇದನ್ನು ನೆಕ್ಸ್ಟು ಫ್ರೈ ಮಾಡ್ತೀವಿ. ಅದು ಯಾವ ಥರ ಫ್ರೈ ಮಾಡ್ತೀವಿ, ಏನು ಮಾಡ್ತೀವಿ ಅದು ತೋರಿಸ್ತೀವಿ. ವೀಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ತಿಂತಾ ಓಕೆ ಸ್ನೇಹಿತರೆ, ಶುರು ಹಚ್ಕೊಳ್ಳೋಣ. ನೋಡಿ ತುಪ್ಪ ಇದೆ ಮನೆಯಲ್ಲಿ. ಅದು ಯಾವ ತುಪ್ಪನ ತೋರಿಸ್ತೀನಿ. ಗಟ್ಟಿಗಾಗಿಬಿಟ್ಟಿದೆ. ನಾವು ಫ್ರಿಜ್ಜಲ್ಲಿ ಇಡ್ತೀವಿ. ಒಳ್ಳೆ ತುಪ್ಪ ರೀ ಅದು, ಸಾಕಾಗಿದೆ ಅದು ತುಪ್ಪ. ಅದು ಹೆಸರು ಯಾವುದೋ ಗೊತ್ತಾಗ್ತಾ ಇಲ್ಲ ನನಗೆ. ಒಂದೇ ನಿಮಿಷ ತೋರಿಸ್ತೀನಿ. ಮೋಸ್ಟ್ಲಿ GRB ತುಪ್ಪ ಇರಬೇಕು ಅದು. GRB ಅಲ್ಲ, ರಘು ತುಪ್ಪ ಅಂತ ಸಿಗುತ್ತೆ KR ಮಾರ್ಕೆಟ್ ಹತ್ರ. ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಯಾರನ್ನ ಬರೋರಿದ್ರೆ ಇದೊಂದು ಚಿಕ್ಕ ಡಬ್ಬ ದಯವಿಟ್ಟು ತೊಗೊಂಬನ್ನಿ. ಹಾಂ, ಓಕೆ, ಏನಪ್ಪ ಟೂ ಮಚ್. ಇಲ್ಲಿ ಒಂದೇ ನಿಮಿಷ ಕೊಡಿಲಿ. ಇಲ್ಲಿದೆ ನೋಡಿ, ಈ ಥರ ಘೀ ಅಂತಿದೆ ನೋಡಿ. ಅದು ರಘೂಸ್ ಅಂತ ಇದೆ. ಇದು ತುಂಬ ಚೆನ್ನಾಗಿದೆ.
Too much or what? I think too much. You can take half. Remove half and put it back here. ಸಾಕಾಗಿದೆ ರೀ ತುಪ್ಪ ಇದು. ಏನಫ್. ಓಕೆ, ಇದೇ ಟ್ರಿಕ್ಕು. ತುಪ್ಪದಿಂದನೇ ಫ್ರೈ ಮಾಡಬೇಕು, ಅವಾಗೇ ನಿಮಗೆ ಟೇಸ್ಟ್ ಬರೋದು. ಈಗ ಮಾಡ ಅದನ್ನು ತುಪ್ಪ ಇದು ಆಗಿಬಿಟ್ಟಿದೆಯಲ್ಲ, ಅದು ಫ್ರಿಜ್ಜಲ್ಲಿ ಗಟ್ಟಿಗೆ ಆಗಿಬಿಟ್ಟಿದೆ. ಅದನ್ನು ನಾವು ಸ್ವಲ್ಪ ಇದು ಮಾಡಿಬಿಡ್ತೀವಿ. ಯು ಕ್ಯಾನ್ ದಿಸ್ ಆಲ್ಸೋ ರೈಟ್. ಈ ಥರ ಅದು ಜಾಸ್ತಿನೇ ಇದೆ, ಪರವಾಗಿಲ್ಲ. ಸ್ವಲ್ಪ ತುಪ್ಪದಲ್ಲಿ ಹಾಕೊಂಬಿಟ್ಟು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೀ ಟೇಸ್ಟ್. ಇದು ಮೇಗಿಸ್ಲೋ. ಇದು ಸ್ಟೀಲ್ ವಿಲ್ ಬರ್ನ್. ಇನಫ್ ಸ್ವಿಚ್ ಆಫ್. ಅದು ಸ್ಟೀಲ್ ಬೇರೆ, ಅದು ಸುಟ್ಟೋಗ್ಬಿಡುತ್ತೆ. ಶಾಲ್ ವಿ ಪುಟ್ ಇನ್ ವಾರ್ಮ್ ವಾಟರ್? He already put here. How you put? You touch it here. I use some towel or something again. No need to do it. ತುಂಬ ಸುಡುತ್ತೆ ಅದು ಸ್ಟೀಲ್ ಮಾತ್ರ. ಈಗ ಬರೀ ಕೊಟ್ಟಂಗೆ ಆಗ್ಬಿಡುತ್ತೆ. ಟಚ್ ಮಾಡಮ್ಮ ಗೌರಿ, ನೋಡೋಣ. ಯು ಟಚ್. ಕಿಪ್ No, ನೋಡಿ, ಇಲ್ಲಿ ಏರ್ ಫ್ರೈರ್ ಇದೆ, ಇದ್ರೊಳಗಡೆ ಬಟರ್ ಪೇಪರ್ ಇರ್ತಾಳೆ. ಅದು ಓಪನ್ ಹೌ ಇಟ್ ಲುಕ್ಸ್. ಓಪನ್ ನೋಡಿ, ಈ ಥರ ಇದೆ. ಇಲ್ಲಿ ಗೌರಿ ಪರ್ಚೇಸ್ ಮಾಡಿದೆ, ಒಳ್ಳೆ 200 UN ಅಂತೆ. ಯಾವುದೋ ಚೈನೀಸ್ ಬ್ರ್ಯಾಂಡ್ ಇದು. ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ತುಂಬ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೇವೆ ನಾವು. ಈ ಥರ ಇದೆ ನೋಡಿ, ಈ ಥರ ಇದೆ. ಒಳಗಡೆ ಹಿಂಗಿದೆ. ಈಗ ಇದನ್ನು ತುಪ್ಪನ ಅದ್ರ ಮೇಲೆ ಒಂದೊಂದು ಸವರ್ಬಿಟ್ಟು ಇಟ್ಟು ಫ್ರೈ ಮಾಡ್ತಾಳೆ ಗೌರಿ. ಯೋಚನೆ ಮಾಡ್ತಾಳೆ. ಇವಾಗ ನೋಡಿ, ಮತ್ತೆ ಗೌರಿ ಆಪರೇಷನ್ ಶುರು ಹಚ್ಕೊತಾಳೆ. ಓನ್ಲಿ ಒನ್ ಹ್ಯಾಂಡ್ ಯು ವೇರ್ ಗೌರಿ. I want wear 2 hands. Then how you hold this one? That is slippery, right? The ghee. ಕೇಳಲ್ಲ, ಹೇಳಿದ ಮಾತು ಕೆಲವೊಂದ್ಸಲ. ಈಗ ನೋಡಿ, ಈ ಥರ ಇಟ್ಲಿಲ್ಲಿ ಒಂದೊಂದೇ ಪೀಸ್. ಹೌ ಮೆನಿ ಪೀಸ್? 4 ಪೀಸ್ ಎಟ್ ಎ ಟೈಮ್? ಓಕೆ. ನೋಡಿ ಹೆಂಗಿದೆ ಡ್ರಮ್ ಸ್ಟಿಕ್ಸ್, ದಪ್ಪಗಾಗಿ ಸಾಕಾಗಿದೆ. ಈಗ ಇದ್ರ ಮೇಲೆ ತುಪ್ಪ ಹಾಕ್ತಾಳೆ. ನೋಡಿ, ಮೇಲೆ ಈ ಥರ ತುಪ್ಪ ಸುರುವುದು, ಈ ಥರ. Just put one joint, no? ಪುಟ್ ಮೋ ಹಾಕು. ಈ ಥರ ತುಪ್ಪ ಸೋರ್ಬಿಟ್ಟು ಅದು ಹೆಂಗು ಕೋಳಿನೂ ಅದು ಆಯಿಲ್ ಬಿಡುತ್ತೆ, ಅದ್ರ ಮೇಲೆ ತುಪ್ಪನೂ ಇರುತ್ತೆ, ಎಲ್ಲ ಸೇರಿಬಿಟ್ಟು ಅದು ಕ್ಲೀನಾಗಿ ಕೆಳಗಡೆ ಮೇಲೆಯಿಂದ ಅದು ಬಿಸಿ ಇದು ತಂದೂರು. ಪುಟ್ ಮೋ ಅದರ ತಂದೂರಾಗಿ ಕ್ಲೀನಾಗಿ ಬರುತ್ತೆ. ಪುಟ್ ಆನ್ ದ ಲೆಗ್ ಸೈಡ್ ಆಲ್ಸೋ, ಹಿಯರ್ ಸೈಡ್. ದೇರ್. ಎಸ್. ಸೊ ಅದು ಏನಾಗುತ್ತೆ ಅಂದರೆ, ಮೇಲೆ ಹಾಕಿದ ತಕ್ಷಣ ಅದೆಲ್ಲ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿ ಅದೇ ಆಟೋಮೆಟಿಕ್ ಕೆಳಗಡೆ ಬಂದು ಫ್ರೈ ಆಗುತ್ತೆ. ದೆನ್ ಸ್ಟಾರ್ಟ್ ಫ್ರೈ. ಸೊ ನಾರ್ಮಲಿ ಹೌ ಯು ಫ್ರೈ? ಸೊ ಇಸ್ ದರ್ ಎನಿ ಟೆಂಪರೇಚರ್ ಸೆಟ್ಟಿಂಗ್ ಹಿಯರ್ ಫಾರ್ ದಿಸ್ ಒನ್? ನೋಡಿ, ಈ ಥರ ಇದೆ. ಆನ್ ಮಾಡಿದ್ದು. ಇದೆ ಕಂಟ್ರೋಲ್. ಇಲ್ಲಿ ಡಿಸ್ಪ್ಲೇ ಇದೆ, ಗೊತ್ತಿಲ್ಲ ನನಗೆ. ಇಲ್ಲಿ ಚಿಕನ್ ಲೆಗ್ ಅಂತ ಇಲ್ಲಿ ಚೈನೀಸಲ್ಲಿ ಬರೆದಿದ್ದಾರೆ. ಸೊ 180, ವಾಟ್ ಇಸ್ ಟೆಂಪ್ರೇಚರ್? ಆ್ಯಂಡ್ ಹೌ ಮೆನಿ ಮಿನಿಟ್ಸ್? 25 minutes. ಓಕೆ. ದಿಸ್ ಆರ್ ಎನಿ ಇಂಗ್ಲೀಷ್ ಸೆಟ್ಟಿಂಗ್? ನೋ. ಏನು ಮಾಡೋಕ್ಕಾಗಲ್ಲ ರೀ. ಓಕೆ, ಹಿಂಗಿದೆ ನೋಡಿ. ಓಕೆ ನೋಡಿ, ಗೌರಿ ಓಪನ್ ಮಾಡ್ತಾಳೆ. ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ಓಪನ್ ಮಾಡಿಬಿಟ್ಟು, ವಾವ್ ನೋಡಿ ಹೆಂಗೆ ಬಂದಿದೆ, ಸಾಕಾಗಿದೆ ರೀ. ಸ್ಮೆಲ್ ಏನು ರೀ, ಅದು ದಾಬಾದಲ್ಲಿ ಬರ್ತಾ ಇರ್ತಾರಲ್ಲ ಸ್ಮೆಲ್, ಆ ಥರ ಬರ್ತಾ ಇದೆ. ಚಿಕನ್ ಕಬಾಬಲ್ಲಿ ಮಾಡ್ತಾ ಇರ್ತಾರಲ್ಲ ಆ ಥರ. ಈಗ ಮತ್ತೇನು ಮಾಡ್ತಾಳೆ, ಅದನ್ನು ಉಲ್ಟಾ ಟರ್ನ್ ಮಾಡಿಬಿಟ್ಟು ಮತ್ತೆ ತುಪ್ಪ ಹಾಕ್ತಾಳೆ. ರೈಟ್, ಅಗೇನ್ ಗೋಲ್ಡ್ ಪುಟ್ ಘೀ. ಓಕೆ, ಗುಡ್. ಒಳ್ಳೆ ಗೌರಿ. ಸೂಪರ್ ಗೌರಿ. ನೋಡಿ, ಅದು ಫುಲ್ಲು ಡ್ರೈನೂ ಆಗಿರಲ್ಲ. ಅದು ಹೆಂಗಿರುತ್ತೆ ಅಂದರೆ, ಅಥವಾ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ನಿಮಗೆ. ವೀಡಿಯೋ ಕೊನೆ ತನಕ ನೋಡಿ. ಈಗ ಸುಮ್ಮನೆ ಎಲ್ಲ ಹೇಳಿಬಿಟ್ರೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ನೋಡಿ, ಮತ್ತೆ ತುಪ್ಪ ಹಾಕ್ತಾಳೆ ಈಗ ಈ ಥರ. ಓಕೆ, ಇಲ್ಲಿ ಸ್ವಲ್ಪ ಈ ಥರ ಹಾಕಿದ್ಲು, ಈ ಥರ. ಘಮ ಸ್ಮೆಲ್ ರೀ. ತುಪ್ಪ, ಮಸಾಲ, ಅದು ಚಿಕನ್ ಫ್ರೈ, ಏನು ವಾಸನೆ ಹೀರಲ್ಸು. ಅಂಟದ ಲೈಕ್ ಈ ಥರ ಬರ್ತಾಯಿದೆ. ಸೂಪರಾಗಿದೆ ಸ್ಮೆಲ್. ಮತ್ತು ಹಾಕಿದ್ದು ಆನ್ ಆಯಿತು. ಸೊ ಹೌ ಮೆನಿ ಮಿನಿಟ್ಸ್? 180 ಡಿಗ್ರಿ ಟೆಂಪ್ರೇಚರಲ್ಲಿದೆ. ಅದು ಚಿಕನ್ ಅಂತ ಒಂದು ಇದೆ ಅಲ್ಲಿ. 19 minutes. You can, if you see it's down there,
ಸೊ 19 ಮಿನಿಟ್ಸ್ ಅಂತ ಏನಿಲ್ಲ, ನೀವು ಯಾವ ಬೇಕಾದ್ರೂ ತೆಗೆದುಬಿಟ್ಟು ಅದನ್ನು ನೋಡಿ ಇದನ್ನು ಟೇಸ್ಟ್ ಮಾಡ್ಬೋದು. ಸೊ ಆದಮೇಲೆ ಟೇಸ್ಟ್ ಮಾಡಿಬಿಡೋಣ. ಓಕೆ, ನಂಗಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲ ಗೌರಿ? ಒಂದು ಟೇಸ್ಟ್. ಗೌರಿ ಓಪನ್ ಮಾಡಿದ್ದು, ಗೌರಿ ಓಪನ್ ಮಾಡಿ. ವಾ ಸಾಕಾಗಿದೆ. ಏನು ಘಮ ಘಮ ಸ್ಮೆಲ್ ಬರ್ತಾಯಿದೆ ರೀ. ಒಂದು ಟೇಸ್ಟ್ ಗೌರಿ, ಒಂದು ಇವಾಗ ಟೇಸ್ಟ್ ಮಾಡಿಬಿಡೋಣ. ಆಫ್ ಮಾಡಿಬಿಡ್ತೀಯಾ? ಓಕೆ, ಗೌರಿ ಆಫ್ ಮಾಡಿದ್ದು. ಒಂದು ಟೇಸ್ಟ್ ಸುಡ್ತಾ ಇರೋದು ಮಗ. ವಿಲ್ ಹ್ಯಾವ್ ಇಟ್ ಹಿಯರ್ ಓನ್ಲಿ. ವಾ ನೋಡಿ, ಒಳಗಡೆ ಸಖತ್ತಾಗಿ ಬಂದುಬಿಟ್ಟಿದೆ. ಘಮ ಘಮ ಸ್ಮೆಲ್ ಬರ್ತಾಯಿದೆ, ಬಾಯಲ್ಲಿ ನೀರು ಬರ್ತಾಯಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಬಟ್ ಸಿಕ್ಕಾಬಿಟ್ಟು ಸುಡು ಇದೆ. ಆಮೇಲೆ ಇದರಲ್ಲಿ ಅಲ್ಲಿ ಟೇಸ್ಟ್ ನೋಡಿ ಹೇಳ್ತೇನೆ ನಾನು. ಇವಾಗ ನಾನು ಏನು ಹೇಳಿಲ್ಲ ನಿಮಗೆ. ಏನು ಓಕೆ ಗೌರಿ, ಕ್ಯಾನ್ ಟೇಸ್ಟ್ ನಾವು? Very hot. ವೆರಿ ಹಾಟ್. ಓಕೆ, ನೋಡಿ ಓದ್ತಾಳೆ ಗೌರಿ. ಓದ್ಬಿಟ್ಟು ನಾಲ್ಕು ಕೊಡ್ತಾಳೆ ಟೇಸ್ಟ್. ಅವಳು ನೋಡ್ತಾಳೆ ಫಸ್ಟ್ ಟೇಸ್ಟ್. ಚೆನ್ನಾಗಿದೆನಾ? ಸೂಪರ್. ಸ್ವಲ್ಪ ಉಪ್ಪು ಖಾರ ಬೇಕು ಅಂದರೆ ನಾವು ಇದ್ರ ಮೇಲೆ ಉಪ್ಪು ಹಾಕ್ಕೋಬೋದು, ಬೇಕಾದ್ರೆ ಲಿಂಬೆಹಣ್ಣು ಎಂಟ್ಕೋಬೋದು. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ರಿಯಲಿ ವೆರಿ ಗುಡ್. ಸ್ವಲ್ಪ ಕೊಡಿ, ಸ್ವಲ್ಪ ಅನೇಟ್ ಸಮ ಕೊಡ್ತಾರೆ ಒಳ್ಳೆ ಗೌರಿ. ಇರೋ ಟೇಸ್ಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ರೀ. ಸ್ವಲ್ಪ ಕ್ರಿಸ್ಪಿನೂ ಬರುತ್ತೆ, ಆಮೇಲೆ ಜ್ಯೂಸಿನೂ ಬರುತ್ತೆ. ಆ ಸ್ಕಿನ್ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಜ್ಯೂಸಿ ಇರುತ್ತೆ. ಅದೇ ಟ್ರಿಕ್ಕು. ಅದು ವಿನೇಗರ್ ಹಾಕಿರ್ತೀವಲ್ಲ ಅದು ಟ್ರಿಕ್ಕು, ಆಮೇಲೆ ತುಪ್ಪಲ್ಲಿ ಹಾಕಿರ್ತೀವಲ್ಲ ಅದು ಒಂದು ಟ್ರಿಕ್ಕು, ಆಮೇಲೆ ಇದು ನೀರೆಲ್ಲ ಬಸೋದ್ಬಿಟ್ಟು ಅದೇ ನೀರನ್ನ ಪೇಸ್ಟ್ ಹಾಕ್ತೀವಲ್ಲ, ದೀಸ್ ಆರ್ ದ ಮೇಜರ್ ಟ್ರಿಕ್ಸ್. ಹಾಕೋದಿದೆ. ನಿಂತೀನಲ್ವಾ? ಹೇಗಿದೆ? ಹೇಳು, ಕನ್ನಡದಲ್ಲಿ ಹೇಳಮ್ಮ. ತುಂಬ ಚೆನ್ನಾಗಿದೆ. ಅದು ಒಂದೇ ಹೊಡೆ ಹೇಳ್ತಾರೆ. ಇನ್ನೊಂದು ಟ್ರಿಕ್ಕು, ಆ ಗ್ರೈಂಡರ್ ರುಬ್ಬಿಂಗ್ ಇದೆಯಲ್ಲ ಅದನ್ನು ಮಾತ್ರ ಮನೇಲಿ ನೀವು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಅದು ನನಗೆ ಅಷ್ಟೇ ಬರುತ್ತೆ. ಇಲ್ಲ ನಿಮ್ಮ ಮನೇಲಿ ಯಾರನ್ನ ನಿಮ್ಮದು ಅಣ್ಣಂದರು, ತಮ್ಮಂದರು, ಗಂಡಂದರು, ಬಾಯ್ ಫ್ರೆಂಡ್ಸ್ ಯಾರಿದ್ರೆ ಅವ್ರ ಹತ್ರ ಹೇಳಕ್ಕೆ ಪ್ರಾಕ್ಟೀಸ್ ಮಾಡ್ಸೋಕೆ ಹೇಳಿ ಅವ್ರು ಮಾಡ್ಕೊಟ್ಬಿಡ್ತಾರೆ. ಬಟ್ ನೀವು ಮಾತ್ರ ಚಿಕ್ಕ ಮಕ್ಕಳಾಯಿತು, ನೀವು ಮಾತ್ರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಮನೆಯಲ್ಲಿ. ವಾಟ್? ನೋಡಿ ತಿಂತಾಳೆ ಗೌರಿ. ಹೀಗೆ ಸಾಫ್ಟಾಗಿದೆ, ಸಾಕಾಗಿದೆ. ಅಮೇಜಿಂಗ್. ಓಕೆ ಸ್ನೇಹಿತರೆ, ಇಷ್ಟೇ ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ. ಗೌರಿ ಕಿಚನ್. ಸೊ ಎನಿ ಡೌಟ್ಸ್, ಎನಿ ಕ್ವಶನ್ಸ್ ಕೇಳಿ ಆನ್ಸರ್ ಮಾಡೋಕ್ಕೆ ಇವಳೇ ನಮ್ಮ ಮೇಡಮ್ ಆನ್ಸರ್ ಮಾಡ್ತಾಳೆ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.